ಟೈಮ್ ಆದರೂ ಒಬ್ರು ಕೆಲಸದವ್ರು ಬಂದಿಲ್ಲ. 1 ಗಂಟೆ ಆಗ್ತಾ ಇದೆ, ಯಾವನಿಗೂ ಜವಾಬ್ದಾರಿ ಇಲ್ಲ. ನಮಸ್ಕಾರ, ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಏನು ಸಮಾಚಾರ? ಯಾರು ಬರ್ತಾ ಇದ್ದಾರೆ, ಯಾವ ಅಡುಗೆನ ತೋರಿಸ್ತಾ ಇದ್ದಾರೆ? ನಾವೆಲ್ಲ ಕಾಯ್ತಾ ಇದೀವಿ ಅಂತ ಕಾಯ್ತಾ ಇದ್ದೀರಾ? ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಮಿಲ್ಟ್ರಿ ಹೋಟೆಲ್ನ ಕರೆಸಿ ಅದ್ಭುತವಾಗಿರುವಂಥ ಮಾಂಸಾಹಾರಿ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ಗೆ ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತೀವಿ. ನಮ್ಮ ಕೈ ರುಚಿನೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮನೆ ರುಚಿ, ಮನೆ ಊಟ, ನಮ್ಮನೆ ಊಟ, ಅದು ನಿಮ್ಮನೆ ಥರನೇ ಇರುತ್ತೆ. ನಿಮ್ಮನೆ ಊಟ ನಮ್ಮ ಚಂದ್ರು ಅವರು ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಕ್ರೆಸೆಂಟ್ ರೋಡಲ್ಲಿ ಅವರ ಹೋಟೆಲ್ ಇದೆ, ಮಲ್ಲಿಗೆ ನರಸಿಂಹಂ ಎದುರುಗಡೆ. ಅವರೇ ಬರ್ತಾ ಇದ್ದಾರೆ. ಮುರಳಿ ಅವರೇ, ಇದು ತುಂಬ ಚೆನ್ನಾಗಿರುತ್ತೆ, ಮನೇಲಿ ಯಾರು ಮಾಡ್ಕೊಳ್ಳಲ್ಲ, ಬಟ್ ಮಾಡ್ಕೊಂಡ್ರೆ ಮಾತ್ರ ಅದ್ಭುತವಾಗಿರುತ್ತೆ ಅಂತ ಹೇಳಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬರ್ತಾ ಇದ್ದಾರೆ. ಚಂದ್ರು ಬನ್ರಿ ರೀ, ದಿನ ಬೆಳಗ್ಗೆ ಅಡುಗೆ ಮನೆ ಇರ್ತೀರಾ, ನಮ್ಮ ಅಡುಗೆ ಮನೆ ಏನ್ ನೋಡ್ತಾ ಇದ್ದೀರಾ? ಬನ್ರಿ ರೀ ಚಂದ್ರು. ಮತ್ತೆ ಇನ್ನೇನು ಸಮಾಚಾರ? ಮತ್ತೆ ಏನ್ ಮಾಡ್ತಾ ಇದೀರಿ ಇವತ್ತು ಚಂದ್ರು ಹೋಟ್ಲು ಸ್ಪೆಷಲ್ ಚಿಕನ್. ಇದೆಲ್ಲ ಬೇಕಿತ್ತ? ಹಿಂಗೆಲ್ಲ ಹೇಳೋದು ಆಗಲ್ಲ ನನ್ನ ಕೈ. ಟೆನ್ಷನ್ ಬೆಳಬೆಳಗ್ಗೆ ಇಲ್ಲ ಅದು ತುಂಬಾ ಚೆನ್ನಾಗಿ ನೀವು ಚಿಕನ್ ಚಂದ್ರು ಹೋಟ್ಲು ಚಿಕನ್ ಏನಂದ್ರೆ ಅವ್ರು ಹೇಳ್ತಾ ಇರೋದು, ಚಂದ್ರು ಹೋಟೆಲ್ ಚಂದ್ರು ಹೋಟೆಲ್ ಸ್ಪೆಷಲ್ ಚಿಕನ್ ತಗೊಂಡ್ರೆ ಮಜಾನೇ ಬೇರೆ ಸರ್. ಆ ಸ್ಪೆಷಲ್ ಚಿಕನ್ ಬೇರೆ ಹೋಟೆಲ್ ಸಿಗಕ್ ಚಾನ್ಸೇ ಇಲ್ಲ, ಅದು ನಿಮ್ಮನೆ ಊಟ ಹೋಟೆಲ್ ಮಾತ್ರ ಸಿಗುವಂತ ಚಾನ್ಸಸ್ ಇದೆ. ಆದ್ರಿಂದ ಇದು ನಮ್ಮ ನಿಮ್ಮನೆ ಊಟದ ಚಂದ್ರು ಹೋಟೆಲ್ನ ಸ್ಪೆಷಲ್ ಚಿಕನ್ ಒಂದ್ಸರಿ ಮಾಡಿ ತೋರಿಸ್ತೀವಿ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ, 15-20 ವರ್ಷಗಳಿಂದ ಇಷ್ಟಪಟ್ಟು ತಿಂತಾ ಇದ್ದಾರೆ. ಇದನ್ನ ಯಾಕೆ ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ತೋರಿಸಬಾರ್ದು ಅಂತ ಚಂದ್ರು ಅವರು. ಚಂದ್ರು, ನಿಮ್ಮ ಹೋಟೆಲ್ನ ಸ್ಪೆಷಲ್ ಚಿಕನ್ ಮಾಡಕ್ಕೆ ಏನೇನು ತಿಂದಿದ್ದೀರಾ? ಸ್ಪೆಷಲ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಹಸಿಮೆಣಸಿಗೆ ಸ್ವಲ್ಪ ಕಡಿಮೆನೇ ತಿನ್ಬೇಕಪ್ಪ. ಎಲ್ಲ ಬೈತಾ ಇದ್ದಾರೆ ನಮಗೆ, ಏನ್ ಮುರಳಿ ಅವ್ರೆ ಅಷ್ಟೊಂದು ಹಸಿಮೆಣಸಿಕಾಯಿ ತಿಂತೀರಾ, ನಿಮ್ಗೇನು ಅಸಿಡಿಟಿ ಆಗಲ್ವಾ ಅಂತ. ನಾನು ಹೇಳ್ದೆ, ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಚಂದ್ರು ಅವ್ರ ಹೋಟ್ಲಲ್ಲಿ ಏನೇ ತಿಂದ್ರು ಅಸಿಡಿಟಿ ಆಗಲ್ಲ, ಏನು ಆಗಲ್ಲ. ಯಾವುದೇ ರೀತಿ ಇವತ್ತಿದ್ದಾಗ ಕಂಪ್ಲೇಂಟೇ ಬಂದಿಲ್ಲ ಅಂತ ಹೇಳಿದೀನಿ, ಅಲ್ವಾ? ಓಕೆ, ಶುರು ಮಾಡೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು. ತಗೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಎಸ್ ಸರ್, ಹೇಳಿ ಸರ್. ಇದು ಬೆಳ್ಳುಳ್ಳಿ ಹಾಕಿ ಸರ್. ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಎಷ್ಟು? ಅಷ್ಟೇ ಸಾಕಾ? ಅಷ್ಟೇ ಸಾಕು. ಅರ್ಧ ಕೆಜಿ ಚಿಕನ್ಗೆ 4-5 ಬೆಳ್ಳುಳ್ಳಿ, 2-3 ಪೀಸ್ ಶುಂಠಿ, ಸ್ವಲ್ಪ ಚಕ್ಕೆ, ಇದು ಲವಂಗ ಹಾಕ್ತಾ ಇದೀರಾ? ಹಾಕಿ ಸರ್. ಲವಂಗ, ಚಕ್ಕೆ. ಆಕ್ಚುಲಿಗೆ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ, ಮಾಂಸ ಊಟ ಅಂದ್ರೆ ಜಾಸ್ತಿ ಮಸಾಲ ಇರಬೇಕು ಅನ್ಕೊಂಡ್ಬಿಟ್ಟಿರ್ತಾರೆ. ಚಕ್ಕೆ, ಲವಂಗ, ಶುಂಠಿ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಸರ್ ಅಷ್ಟೇ. ಇಷ್ಟೇನಾ? ಹೌದೌದು. ಈಗ ಹಾಕೋಬೋದಾ? ಚಂದ್ರು, ಅದೇನು ಸಾಯಂಕಾಲ ಓಟ ತೆಗಿತಾ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇದೇ ಕತೆ ಹೇಳ್ತಾ ಇದ್ದೀರಾ ನೀವು? ರಂಜಾನ್ ಸ್ಪೆಷಲ್ ಅಂತ ಮಾಡಿದ್ದೀನಿ ನಿನ್ನೆಯಿಂದ ಶುರು ಮಾಡೋದು. ಒಳ್ಳೆ ಕೆಲಸ. ಸರ್ ರೆಡಿ ಆಯ್ತು ನಂದು ಇವಾಗ. ಓಕೆ, ರುಬ್ಬಾಯ್ತಲ್ಲ ಚಂದ್ರು? ರುಬ್ಬಾಗಿದೆ. ಅದಕ್ಕೆ ಏನ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 2-3 ಏಲಕ್ಕಿ, ಇಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಬಿರುವಂತ ಮಸಾಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಚಂದ್ರು ಹೋಟೆಲ್ನ ಸ್ಪೆಷಲ್ ಚಿಕನ್, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಏನ್ ಕೊಳ್ಳಿ ನಿಮ್ಗೆ ಇವಾಗ ಒಂದು ಬಾಣ್ಲಿ ಬೇಕಾ? ಏನ್ ಬೇಕು ನಿಮ್ಗೆ? ಚಿಕ್ಕದು. ಏನಕ್ಕೆ? ಅದು ಫ್ರೈ ಮಾಡ್ಕೊಳ್ಳಿ. ಅದ್ರೊಳಗೆ ಚಿಕನ್ ಮಾಡ್ತೀರಾ? ಹೌದೌದು, ಅಷ್ಟೇ ಮುಗೀತು. ಈಗ ಸ್ವಲ್ಪ ಎಣ್ಣೆ ಅಂತ ಹೇಳಂಗಿಲ್ಲ ಇನ್ಮೇಲೆ ನೀವು. ಜಾಸ್ತಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಬೇಕು ಅಂತ ಕೇಳ್ಬೇಕು ನೀವು. ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಕರಿಬೇವು ಬಿಸಿಯಾಗಿ ನಿತ್ತಾಳಿ ಸ್ವಾಮಿ. ಫಸ್ಟ್ ಕರಿಬೇವು ಹಾಕೊಳ್ಳಿ. ಕರಿಬೇವು ಆದ ತಕ್ಷಣ ಈರುಳ್ಳಿ ಹಾಕೊಳ್ಳಿ. ಇದಾದ ಪೇಸ್ಟ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ. ಚಂದ್ರು ಹೋಟೆಲ್ನ ಸ್ಪೆಷಲ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತುಂಬಾ ಜನ 15 ವರ್ಷದಿಂದ ತಿಂತಾ ಇದ್ದಾರೆ ಮುರಳಿ ಅವರೇ. ಮುರಳಿ ಮಿಲ್ಟ್ರಿ ಹೋಟೆಲ್ ತೋರಿಸಿ ಚಿಕನ್ನ ತುಂಬಾ ಅದ್ಭುತವಾಗಿ ಇಷ್ಟ, ಎಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಚಂದ್ರು ಅವರು.
ಮತ್ತೆ ಚಂದ್ರ ಹೆಂಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ, ಚೆಕ್ ಮಾಡಿ. ನಿಮ್ಮ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಶ್ರಮದಿಂದ. ಶ್ರಮ ಜೊತೆಗೆ ನಿಮ್ಮ ಪ್ರತಿಫಲ, ನಿಮ್ಮ ಪ್ರತಿಫಲ. ಮತ್ತೆ ಸರ್ ಇನ್ನೇನು ಸಮಾಚಾರ? ಎಲ್ಲ ಹೇಳ್ಬೇಕು ಗುರುಗಳೇ. ಸ್ಪೆಷಲ್ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಸಿಯಾಗಿ ಮಾಡುವಂಥದ್ದು, ಮನೇಲೇ ಮಾಡ್ಕೊಳ್ಳುವಂಥದ್ದು, ರುಚಿಯಾಗಿ ಮಾಡಿಕೊಂಡು ತಿನ್ನುವಂಥದ್ದು ಮುರಳಿ ಮಿಲ್ಟ್ರಿ ಹೋಟೆಲ್ ಮಾತ್ರ ಸಾಧ್ಯ. ಇದಾದ್ಮೇಲೆ ಇದಕ್ಕೆ ಸ್ವಲ್ಪ ಚಿಕನ್, ಬೋನ್ ಚಿಕನ್ ಅರ್ಧ kg. ಓಕೆ ಸರ್. ಸ್ವಲ್ಪ ಹಳದಿ ಹಾಕಿದಷ್ಟು ಭಾಳ ಒಳ್ಳೇದು. ಹಂಗಂತೀರಾ? ಹೌದು. ಓಕೆ. ಇದಕ್ಕಾ ಸ್ವಲ್ಪ ಈಗ ಈ ಕಪ್ಪಲ್ಲಿ ಹೇಳಿ ಸರ್. ಇವಾಗ ಒಂದು 2.5 ಸ್ಪೂನ್ ಚಿಲ್ಲಿ ಪೌಡ್ರು. ಓಕೆ. ಧನಿಯಾ ಪುಡಿ, ಅದೇ ಬದಲೇ ಧನಿಯಾ ಪುಡಿ ಇದೇನು ಧನಿಯಾ ಪುಡಿ. ಓಕೆ. ಅಂದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 3 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಎಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸರ್. ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಹೌದು. ಮನೆಗೆ ತಗೊಂಡೋಗ? ಇಲ್ಲ, ಈಗ ಅದಾದ್ಮೇಲೆ ಒಂದು 10 ನಿಮಿಷ ಇದಾದ್ಮೇಲೆ ನೀವು ಇದಾದ ಮೇಲೆ. ಇದು ಯಾವ ವಾರ ನಿಮ್ಮ ಹೋಟೆಲ್ ಸಿಗುತ್ತೆ? ಎಲ್ಲ ದಿನ ಇರುತ್ತಾ? ಹೌದು. ಮಂಗಳೂರವರು ಬಹಳ ಜನ ಇದನ್ನ ಲೈಕ್ ಮಾಡ್ತಾರೆ. ಈ ಚಿಕನ್ ಸ್ಪೆಷಲ್ ಚಿಕನ್, ಚಂದ್ರು ಹೋಟೆಲ್ ನ ಸ್ಪೆಷಲ್ ಚಿಕನ್. ಅವ್ರು ಸುಕ್ಕ ಅಂತ ಬಂದ್ಬಿಟ್ಟು ಕೇಳ್ಬಿಡ್ತಾರೆ ಇದನ್ನ. ಹೌದಾ? ಹೌದೌದು. ಸ್ವಲ್ಪ ಉಪ್ಪು ಹಾಕ್ಲಿಲ್ಲ ಅದಕ್ಕೆ ಸರ್? ಇದಕ್ಕೆ ಚಿಕನ್ಗೆ ಉಪ್ಪು ಹಾಕ್ಬೇಕಲ್ವಾ? ಹೌದೌದು. ಹಾಕ್ಬೋದಲ್ಲ? ಹಾಕಿ ಸರ್, ಹಾಕಿ. ಕೈಲಿ ಹಾಕಿ. ನಿಮ್ಮಲ್ಲಿ ಹೆಂಗಾಗ್ತಾ ಹಂಗೆ ಹಾಕಿ. ಸ್ವಲ್ಪ ಉಪ್ಪು. ಓಕೆ, ಸಾಕಷ್ಟೇನೆ? ಸಾಕು. ನೋಡೋಣ ಹಾಕೋಣ. ಸ್ವಲ್ಪ ಉಪ್ಪು ಎಲ್ಲ ಸ್ವಲ್ಪನೇ ಹಾಕಿದ್ದಾರೆ. ಸ್ವಲ್ಪನೇ ಹಾಕಿ ಮಾಡಿದ್ರೆ ಹೆವಿ ಮಸಾಲೆ ಇದೆ ಅಂತ ಬೈತಾರೆ. ಮೀಡಿಯಂ ಆಗಿದ್ರೆ ಅವರು ತಿಂದ್ವಿ, ನಮ್ಗೆ ಜೀರ್ಣ ಆಯ್ತು, ಖುಷಿ ಆಯ್ತು. ಓಕೆ. ಈಗ ಬಂದವರೆಲ್ಲ ಹೇಳೋದು ಮನೆ ತರ ಇದೆ, ನಿಮ್ಮ ಹೆಸರು ತಕ್ಕನಾಗ ಊಟ ಇಟ್ಟಿದೆ, ಅದು ನಮಗೆ ಬೇಕಾಗಿದ್ದು. ಓಕೆ ಹೇಳ್ತಾರೆ. ಅದೇ ಆನಂದ, ಅದೇ ಇಂಪಾರ್ಟೆಂಟ್. ಹೌದೌದು. ಲೈಫ್ ಅಲ್ಲಿ ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಜನನ್ ಸಂಪಾದನೆ ರುಚಿ ಕೊಡಕ್ಕಾಗಲ್ಲ, ಹೆಸರು ಸಂಪಾದನೆ ಮಾಡಕ್ಕಾಗಲ್ಲ. ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಎರಡನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದಾರೆ ಚಂದ್ರು ಸ್ಪೆಷಲ್ ಚಿಕನ್ ಅನ್ನ ಮಾಡ್ತಾ ಇದಾರೆ. ಒಂದು ಇದು ರೆಡಿ ಆಯ್ತು ಇವಾಗ ಚಿಕನ್ ಫ್ರೈ. ಇಷ್ಟೇನಾ? ಇಷ್ಟೇ. ಲಾಸ್ಟ್ ಅಲ್ಲಿ ಸ್ವಲ್ಪ ತುಪ್ಪ, ಓಕೆ, 1-2 ಗೋಡಂಬಿ. ಓಕೆ, ಅವೆಲ್ಲ ಕೊಡ್ತೀವಿ ಬಿಡಿ ನಾವು ಮಾಡಿ. ಸ್ಪೆಷಲ್ ಚಿಕನ್ ಅಂತ ಹೇಳಿದ್ಮೇಲೆ ಅದು ಇದ್ಲೇಬೇಕು, ಗೋಡಂಬಿ ಕಾಣಲೇಬೇಕು, ಮೇಲ್ಗಡೆ ಸ್ವಲ್ಪ ತುಪ್ಪದ ಘಮ ಬರ್ತಾ ಇರಬೇಕು. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಕೇಳಲೇಬೇಕಲ್ಲ ಸರ್, ಕಸ್ಟಮರ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾ ಕಮ್ಮಿ? ಚಂದ್ರು ಹೋಟ್ಲಿಗೋರೆ ಅದೇ ಸ್ಪೆಷಲ್ ಸರ್. ಸ್ವಲ್ಪ ಖಾರವಾಗಿ ಮಾಡ್ಕೊಡಿ ಅಂದ್ರೆ ಖಾರವಾಗಿ, ಸರ್ ಸ್ವಲ್ಪ ರೋಸ್ಟ್ ಮಾಡ್ಕೊಡಿ ಸರ್, ಸ್ವಲ್ಪ ರೋಸ್ಟ್ ಮಾಡ್ಕೊಡೋದು. ಎಲ್ಲರೂ ಮಲ್ಲಿಗೆ ನರಸಿಂಗ್ ರೂಮ್ ಹತ್ರ ಆಗೋದಿಲ್ಲ, ಎಲ್ಲ ಶಿವಾನಂದ ಇದು ಸಾಸ್ತಿಕ್ ಸರ್ಕಲ್ ಆದ್ರೆ 2 ಕಡೆ ಮಾಡ್ಕೊಡ್ಬೋದು. ಎಲ್ಲ ಅವಾಗಲೇ ರೆಡಿ ಟು ಹೀಟ್. ಹೌದಾ? ಕೊಡ್ತಾ ಇರೋದೆ. ಸ್ವಲ್ಪ ಖಾರವಾಗಿ ಮಾಡ್ಕೊಡಿ, ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಜಾಸ್ತಿ ಇರಲಿ, ಮೇಲ್ಗಡೆ ಸ್ವಲ್ಪ ಮೆಣಸಿನ್ಕಾಯಿನ ಎಣ್ಣೆಲಿ ಕರೆದ್ಬಿಟ್ಟು ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಮೇಲ್ಗಡೆ ಇದೆ, ರುಚಿಯಾಗಿರುತ್ತೆ ಚಂದ್ರು. ಇವೆಲ್ಲ ಹೇಳ್ಬೇಕು ಅಂದ್ರೆ ಶೇಷಾರಾಮ್ ಸರ್ಕಲ್ ಅಲ್ಲಿ ನಿಮ್ಮನೆ ಊಟ ಕಾರ್ನಲ್ಲೇ ಕಾಣುತ್ತೆ. ಚಂದ್ರು ಹೋಟ್ಲು ಬ್ಯಾನರ್ ಗಿನ್ನರ್ ಎಲ್ಲ ಜೋರಾಗಿ ಹಾಕಿದ್ದಾರೆ. ಆ ಮರ ಒಂದಿತ್ತು, ಅದು ಮುಚ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಬ್ಯಾನರ್ ಬೇರೆ ಹಾಕಿ ಇವಾಗ ಕಾಣಂಗ್ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ಚಂದ್ರು ಅವರ ಸ್ಪೆಷಲ್ ಅಡುಗೆಗಳನ್ನ ನೀವು ತಿನ್ಬೋದು. 1 ಸ್ಪೂನ್ ತುಪ್ಪ ಹಾಕೊಳ್ಳಿ ಸರ್. ಇದು ಕರಗಿದ ನಂತರ ಓಕೆ, ಗೋಡಂಬಿ ಕರಗಿದ ನಂತರ ಗೋಡಂಬಿ. ಸ್ಪೆಷಲ್ ಚಿಕನ್ ಅಂದ್ರೆ ಹಿಂಗೆ ಕೊಡೋದ ನೀವು? ಜನಕ್ಕೆಲ್ಲ ಕೊಡ್ಲ ಅಲ್ವಾ? ಹೌದು, ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಮಾಡ್ಕೊಟ್ರೆ ಇಲ್ಲಾಂದ್ರೆ ಅಲ್ಲೇ ಮುಖದ ಮೇಲೆ ಹೇಳ್ಬಿಟ್ಟು ಹೋಗ್ತಾರೆ, ಏನ್ ಸರ್ ಅಲ್ಲಿಂದ ಇಲ್ಲಿ ಬಂದು ಕಾಸು ಪುಕ್ಸಟೇನ ಕೊಡ್ತೀರಾ ಚೆನ್ನಾಗಿ ಮಾಡಿ ಅಂತ. ನಮ್ಮೊಟ್ಟರು ಬಡ್ಕೊಳ್ತೀನಪ್ಪ ಚೆನ್ನಾಗಿ ಮಾಡಿ ಅಡುಗೆಗಳನ್ನ. ಜನಕ್ಕೆ ಯಾರು ಫ್ರೀ ಊಟ ಆಗ್ತಲ್ಲ. ಚೆನ್ನಾಗಿದೆ ನಮ್ಮ ಊಟ ಚೆನ್ನಾಗಿದೆ ಅಂತ ಮುರಳಿ ಮಿಲ್ಟ್ರಿ ಹೋಟ್ಲು ಊಟ. ಓಕೆ, ಹಾಕಿ ಸರ್. ತೆಗಿರಿ ಸಾಕು ತೆಗಿರಿ. ಸ್ವಲ್ಪ ಮಳೆಗಿಳೆ ಬರ್ಬೇಕು ಅಂದ್ರೆ, ಸ್ವಲ್ಪ ಚಳಿಗಿಳಿ ಇರ್ಬೇಕು ಅಂದ್ರೆ, ಚಿಕನ್ ಒಬ್ರು ಮಾಡ್ಕೊಡ್ತಾ ಇದ್ರೆ, ಪ್ಲೇಟ್ ಅಲ್ಲಿ ಹಿಂಗ್ ಕುತ್ಕೊಂಡು ತಿಂತಾ ಇದ್ರೆ, ಕೂತಿದ್ರೆ ಹೆಂಗಿರುತ್ತೆ ಚಂದ್ರು, ಆನಂದನೇ ಬೇರೆ. ಹಾಕಿ ಸರ್. ಸ್ವಲ್ಪ ಗ್ರೀನ್ ಚಿಲ್ಲಿ ಡೆಕೋರೇಷನ್ಗೆ. ಇದು ಸ್ಪೆಷಲ್ ಚಿಕನ್ ಅಂತ ನಮ್ಮ ನಿಮ್ಮನೆ ಊಟದಲ್ಲಿ ಸಿಗುತ್ತಿದ್ದು, ತುಂಬಾ ಸಖತ್ತಾಗಿರುತ್ತೆ. ಇದನ್ನೇ ನಾನು ಕೇಳಿದೆ ಸರ್, ಮಲ್ಲೆಲ್ಲ ಮಾಡ್ಕೋಬೇಕು, ರುಚಿಯಾಗಿರ್ಬೇಕು, ಆ ಥರದ್ದು ತೋರಿಸಿ ಚಂದ್ರು ಅಂತ. ಸರ್ ಈ ಚಿಕನ್ ತಿನ್ನೋಡ್ಬಿಡ್ಲಿ ಮರೆಯಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ಒಳ್ಳೆ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮ. ಚಂದ್ರು ಅವರು ಡಿಶ್ ಔಟ್ ಮಾಡೋಣ? ರೆಡಿ ಇದೆ ಗುರುಗಳೇ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಚಿಕನ್ ಮಾಡೋಕ್ಕೋಸ್ಕರ ಚಂದ್ರು ಅವರು ಬಂದಿದ್ದಾರೆ. ನಿಮ್ಮನೆ ಊಟದಿಂದ ಬಂದಿದ್ದಾರೆ. ಅದ್ಭುತವಾದಂಥ ರೆಸ್ಟೋರೆಂಟು ಶಿವಾನಂದ ಸ್ಟೋರ್ಸ್ ಮಲ್ಲಿಗೆ ನರ್ಸಿಂಗ್ ಹೋಮ್ ಎದುರುಗಡೆ ಇದೆ. ಇನ್ನೊಂದು ಸ್ವಸ್ತಿಕ್ ಸರ್ಕಲ್ ಅಲ್ಲಿ ಕೂಡ ಇದೆ. ಬೇಕಾದಂಥ ರುಚಿಯಾದಂಥ ಮಾಂಸಾಹಾರಿ ಅಡುಗೆಗಳಿಗೆ ಮಧ್ಯಾಹ್ನ ಅದೊತ್ತು ಹೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕ್ಯೂಲ್ ನಿಂತ್ಕೋಬೇಕಾಗತ್ತೆ.
ಮಲ್ಲಿಗೆ ನರಸಿಂಹ ಹತ್ರ ಹೋದ್ರೆ ಕುತ್ಕೊಳ್ಳೋಕೆ ಜಾಗ ಸಿಗಲ್ಲ, ಅದೊಂಥರ ಸೆಲ್ಫ್ ಸರ್ವಿಸ್ ಹೋಟ್ಲು. ಬಂದ್ವಾ ತಗೊಂಡ್ವಾ ಬಾಯಿಗೆ ಹಾಕೊಂಡ್ವಾ ಹೋಗ್ತಾ ಇರ್ಬೇಕಷ್ಟೇನೆ. ಸ್ವಸ್ತಿಕ್ ಸರ್ಕಲ್ ನಮ್ಮನ್ನು ಕರೆದಿಲ್ಲ, ನಾವು ಹೋಗಿಲ್ಲ, ಅದರಿಂದ ನಾವು ಹೇಳೋಕ್ಕಾಗಲ್ಲ. ಇರ್ಲಿ ಬಿಡಿ, ಒಂದ್ಸರಿ ಹೋದಾಗ ಬರ್ತೀವಿ. ಸರ್ ಹಾಕಿ ಸರ್ ಫಸ್ಟ್. ಓಕೆ ಚಂದ್ರು ಅವರ ಸ್ಪೆಷಲ್ ಚಿಕನ್ ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮದಲ್ಲಿ. ಮುರಳಿ ಮಿಲಿಟರಿ ಹೋಟೆಲ್ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಆಯ್ತಾ, ಒಂದು ಪ್ಲೇಟ್ ಬಂತಾ? ಓ ಕರೆಕ್ಟಾಗಿ ಏನು ಹೇಳಂಗೆ ಇರೋದು ಪಕ್ಕ. ನಿಮ್ಮ ಹೋಟೆಲ್ ಒಂದು ಪ್ಲೇಟಾ ಇದು 2 ಪ್ಲೇಟಾ? ಇದು 3 ಪ್ಲೇಟ್ 4 ಪ್ಲೇಟ್ ಆಯ್ತದೆ. ಹೌದು ನಮ್ಮ ಹುಡುಗರಿಗೆ ಹೇಳ್ತೀನಿ, 1 ಪ್ಲೇಟ್ ಅಂದ್ರೆ ಕಡಿಮೆ ಕೊಡ್ರೋ ನೋಡಿ ಕಲ್ತ್ಕೊಳ್ಳಿ ಚಂದ್ರು ಹತ್ರ. 1 ಪ್ಲೇಟಲ್ಲಿ ನಮ್ಮ ಹೋಟ್ಲ್ ಕೂಡ 1 ಪ್ಲೇಟಲ್ಲಿ ಅವ್ರ ಹೋಟೆಲ್ 4 ಪ್ಲೇಟ್ ಕೊಡ್ತಾರಂತೆ. ಆಮೇಲೆ ಅಷ್ಟೇ ಜನ ಒಂಚೂರು ಕೊದ್ಮೇರಿ ಹಾಕಿ ಸರ್. ಯಾರಿಗಾನ ಖಾರ ಬೇಕು ಅಂದ್ರೆ ಒಂಚೂರು ಹಸಿಮೆಣಸಿನ್ಕಾಯಿ. ಏನ್ ಬೇಡ ಬಿಡಿ, ಯಾರು ಖಾರ ತಿನ್ನೋರಿಲ್ಲ. ಇದು ನಮ್ಮ ಹೋಟ್ಲ ಸ್ಪೆಷಲ್ ಚಿಕನ್ ಚಂದ್ರು ನಿಮ್ಮ ಮನೆ. ಚಂದ್ರು ನಿಮ್ಮನೆ ಹೋಟ್ಲಿನ ಸ್ಪೆಷಲ್ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ. ಬನ್ನಿ ಚಂದ್ರು, ಬನ್ನಿ ಗುರುಗಳೇ. ಕುತ್ಕೊಳ್ಳಿ ಚಂದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರು ಅವರು ಅದ್ಭುತವಾಗಿರುವಂತಹ ಒಂದು ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡಬೇಕು. ನೇಪಾಳೆ ಅಣ್ಣ ಬಂದೆ. ಏನೋ ಮಾಡ್ತೀವಿ ಒಳಗಡೆ, ಎಷ್ಟು ಸರಿನ ಕರೆಯೋದು ತಟ್ಟೆ ತರಕ್ಕೆ. ಇಡೋ ಇಲ್ಲಿ ನೋಡೋ, ತಲೆಯಲ್ಲಿ 5 ಪೈಸಾ ಬುದ್ಧಿ ಇಲ್ಲ ನಿಮಗೆ. ಚಂದ್ರು ಅವರು ಈ ನಮ್ಮ ಹೋಟೆಲ್ ಕೂಡ 1 ಪ್ಲೇಟ್ನ ಅವ್ರ ಹೋಟ್ಲಲ್ಲಿ 4 ಪ್ಲೇಟ್ ಮಾಡ್ತಾರಂತೆ. ನೀವು ಇದ್ದೀರಾ? ಅಣ್ಣ ಇವರು ಈಗ ಚಂದ್ರು ಚಿಕನ್ ಅಂತ ಮಾಡಿದಾರಲ್ಲ, ನಾವು ಮುರಳಿ ಚಿಕನ್ ಅಂತ ಮಾಡ್ಬಿಡೋಣ ಅಣ್ಣ. ಇವತ್ತೇ ಕರೆಕ್ಟ್ ಮಾತಾಡಿದ್ದು. ಹೇಳು. 23 ರೂಪಾಯಿ ಪ್ಲೇಟ್ ಮಾಡ್ಬಿಡೋಣ. ಇವತ್ತು ಕರೆಕ್ಟ್ ಆಗಿ ಮಾತಾಡಿದ್ಯಾ? ಸಾಯಂಕಾಲ ಬಂದು ಅಡ್ವಾನ್ಸ್ ಇಸ್ಕೊಂಡು ಹೋಗು. ಆಯ್ತಣ್ಣ. ಈ ತರ ಐಡಿಯಾಗಳು ಕೊಡ್ತಾ ಇರಬೇಕು, ಅವರೇ ಸ್ವಲ್ಪ ಓನರ್ ಖುಷಿ ಆಗೋದು. ನಿಜ ಟೇಸ್ಟ್ ಮಾಡೋಣ ಚಂದ್ರು. ನೋಡ ಗುರುಗಳೇ, ಇದನ್ನ ಯಾವ್ದ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಚಂದ್ರು? ಚಪಾತಿ, ಓಕೆ, ಬಿರಿಯಾನಿ ರೈಸು. ಇದು ಹೌದೌದು ಹಂಗಂತೀರಾ? ಹೌದು, ನಮ್ಮಲ್ಲಿ ಆಲ್ಮೋಸ್ಟ್ ಚಪಾತಿ ಬಿರಿಯಾನಿ ರೈಸ್. ಚಪಾತಿ ಬೇರೆ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಹೌದು ಹೌದು, ಚಪಾತಿ ಮುದ್ದೆ. ಹೌದಾ? ಅದ್ಭುತ, ಅಷ್ಟೇ ಬೇಕಾಗಿ. ಅದ್ಭುತ. ಸ್ಪೆಷಲ್ ಚಿಕನ್ ಅನ್ನಕ್ಕೆ ಚೆನ್ನಾಗಿದೆ. ಆ ಗ್ರೇವಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಚಂದ್ರು. ಹೆವಿ ಮಸಾಲೆ ಹಾಕಿ ಸುಮ್ಮನೆ ತಿನ್ನೋವಾಗ ಎದೆಗಳು ಉರಿಯೋದು ಅದು ಇದೆಲ್ಲ ಇರಬಾರ್ದು. ಅವೆಲ್ಲ ಏನಿಲ್ಲ. ಹೌದು. ಬಂದಿದೆ ಸಖತ್ತಾಗಿದೆ. ಇಲ್ಲಿ ಮಜಾ ಎಲ್ಲಿ ಬರ್ತಾ ಇರೋದು ಅಂದ್ರೆ, ಕಡೆಯದಾಗಿ ತುಪ್ಪದ ಒಗ್ಗರಣೆ ಕೊಟ್ರಲ್ಲ, ಹೌದು ಅದು ನಮ್ಮ ಗೀ ರೋಸ್ಟ್ ಥರ ಬಂದ್ಬಿಟ್ಟಿದೆ. ಗೀ ರೋಸ್ಟ್. ಅದಕ್ಕೆ ಮಂಗಳೂರಲ್ಲ ಬಂದು ತಿಂತಾ ಇರೋದು. ಹೌದು ಹೌದು, ಭಾಳ ಕೇಳ್ತಾರೆ ಭಾಳ ಜನ. ನನ್ನ ಹೋಟ್ಲಲ್ಲಿ ಭಾಳ ಇಷ್ಟಪಡುವಂಥ ಒಂದು ಚಿಕನ್ ಇದು. ಇದು ಪೆಪ್ಪರ್ ಚಿಕನ್ ಭಾಳ ಇಷ್ಟಪಡೋದು. ಪೆಪ್ಪರ್ ಚಿಕನ್ಗಿಂತ ನಿಮ್ಮ ಹೋಟ್ಲ ಪೆಪ್ಪರ್ ಚಿಕನ್ಗಿಂತ ಓಕೆ ಈ ಚಿಕನ್ ಚೆನ್ನಾಗಿದೆ. ಅದ್ಭುತ ಚಂದ್ರು. ಅಷ್ಟೇ ತಾನೇ ಬೇಕು, ಚೆನ್ನಾಗಿದೆ ಅನ್ನೋದೇ ಬೇಕಾಗಿರೋದು. ಈ ಗೊಜ್ಜಿಗೆ ಬಿಳಿ ಅನ್ನ ಹಾಕೊಂಡ್ರೆ ಸಾಕು. ಅನ್ನ ಸ್ವಲ್ಪ ರಸ ಇಟ್ಕೊಂಡ್ಬಿಟ್ರೆ ಇನ್ನೂ ಎಕ್ಸ್ಟ್ರಾರ್ಡಿನರಿ. ಸಕ್ಕತ್ತಾಗಿದೆ ಚಂದ್ರು. ಥ್ಯಾಂಕ್ ಯು ಚಂದ್ರು. ಅದ್ಭುತವಾಗಿದೆ. ಹಂಗ ಅನ್ಬೇಕ್ರಿ. ಅದಂದ್ರೇನೆ ಯಾವುದೇ ಸವಿ ಬೇಕಂತ ನಾವು, ಅದಾಗಿದ್ದಾಗಲೇ ರುಚಿ. ಆ ರುಚಿ ಹಂಗಿದ್ದಾಗಲೇ ಮಜಾ. ಸ್ವಲ್ಪ ಬಿಸಿಯನ್ನ ಪಕ್ಕದಲ್ಲಿ ಹಾಕೊಂಡು ಆ ಗೊಜ್ಜಲ್ಲಿ ಕಲ್ಸ್ಕೊಂಡು ತಿಂತಾ ಇದ್ರೆ ಅದು ಕತೆ ಯಾಕೆ ಹೇಳ್ತೀರಾ? 1 ಪ್ಲೇಟ್ ಎಲ್ಲ ಸರಲ್ಲ, ಮಿನಿಮಮ್ 3 ಪ್ಲೇಟ್ ಬೇಕಾಗುತ್ತೆ. ಥ್ಯಾಂಕ್ ಯು ಚಂದ್ರು. ಧನ್ಯವಾದ. ಥ್ಯಾಂಕ್ ಯು ಚಂದ್ರು. ಬನ್ನಿ, ನಮಸ್ಕಾರ. ಏನ್ ಅಡಿಗೆ ಮನೆ ನೋಡ್ತಾ ನಿಂತ್ಬಿಟ್ರಾ? ಬನ್ನಿ. ಯಾವ್ದಾದ್ರು ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಯಾವ ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಯಾವುದಕ್ಕೂ ಜಾಸ್ತಿ ಎಲ್ಲ ಹೋಗಿಲ್ಲ ಬಿಡಿ ನೀವು. ಇವಾಗ ಹೋಗ್ಬೋದು. ಸಿಕ್ಕಾಪಟ್ಟೆ ಹೋಟ್ಲುಗಳಲ್ಲಿ ವೆಜ್ಜು ನಾನ್ ವೆಜ್ಜಿನ ಜೊತೆಗೆ ನಾಟಿ ಸ್ಟೈಲಿನ ಅಡುಗೆಗಳನ್ನ, ಮಾಂಸಾಹಾರಿ ಅಡುಗೆಗಳನ್ನ ಫ್ಯಾಮಿಲಿಯವರು ಕುತ್ಕೊಂಡು ತಿನ್ನುವಂಥ ಹೋಟ್ಲುಗಳು ತುಂಬಾ ಇದೆ. ಇವಾಗ ಹೋಗ್ಬೋದು ನೀವು. ಏನ್ ತಮ್ಮ ಹೆಸರು? ಮಂಜುಳಾ ಶಿವಕುಮಾರ್. ಶಿವಕುಮಾರ್ ಏನ್ ಮಾಡ್ತಾರೆ? ಅವರು ಸೈಂಟಿಸ್ಟ್. ಸೈಂಟಿಸ್ಟ್ ಆಗಿದ್ದಾರಾ? ಎಲ್ಲಿ? ಟಾಟಾ ಇನ್ಸ್ಟಿಟ್ಯೂಟ್ ಇದ್ದೀರಾ? ಮನೇಲಿದ್ದೀರಾ ನಿಮ್ದು? ಕ್ವಾರ್ಟರ್ಸ್ ಕ್ಯಾಂಪಸ್ ಅಲ್ಲಿ. ಅಲ್ಲೇ ಒಳಗೆ ಇದ್ದೀರಾ? ಮಲ್ಲೇಶ್ವರಮಲ್ಲೇ ಇದ್ದೀರಾ? ಏನ್ ಅಡುಗೆ ಮಾಡ್ತಾ ಇದ್ದೀರಿ? ಚಿಕನ್ ಮಂಚೂರಿಯನ್. ಚಿಕನ್ ಮಂಚೂರಿಯನ್ ಯಾರಿಗೆ ಇಷ್ಟ? ಶಿವಕುಮಾರ್ ಇಷ್ಟನಾ? ಎಲ್ರಿಗೂ ಇಷ್ಟ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಒಬ್ಬ ಮಗ M.Tech, ಒಬ್ಬ ಸೆಕೆಂಡ್ ಇಯರ್ ಬಿ ಇಂಜಿನಿಯರ್. ಇಬ್ರು ಗಂಡು ಮಕ್ಕಳು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಚಿಕನ್ ಮಂಚೂರಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಿಕನ್ ಮಂಚೂರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು,
ನಿಂಬೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್, ಟೊಮೊಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅಂತೂ ಧೈರ್ಯ ಬಂತು ಅಡುಗೆ ಮಾಡಕ್ಕೆ. ಅಡುಗೆ ಮನೆ ನೋಡ್ಕೊಂಬರ್ತೀರಾ? ಇಲ್ಲ ಇಲ್ಲ ಇಲ್ಲೇ ಮಾಡ್ತೀರಾ? ಪರವಾಗಿಲ್ಲ, ಧೈರ್ಯ ಬಂದಿದ್ಯಾ? ಓಕೆ, ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಮಂಜುಳಾ ಅವರು ಬಂದಿದ್ದಾರೆ. ಒಂದು ಅದ್ಭುತವಾಗಿರೋ ಚಿಕನ್ನ ಮಾಡ್ತೀವಿ. ಚಿಕನ್ ಮಂಚೂರಿ ತುಂಬಾ ಸಖತ್ತಾಗಿರುತ್ತೆ. ನಾನು ಮಾಡೋದು ನಮ್ಮ ಯಜಮಾನ್ರಿಗೂ ಇಷ್ಟ, ಇಬ್ರು ಗಂಡು ಮಕ್ಳಿಗೂ ಇಷ್ಟ ಅಂತ ಹೇಳಿದ್ದಾರೆ. ಶುರು ಮಾಡೋಣ. ಏನು ಕೊಡ್ಲಿ ನಿಮ್ಗೆ? ಒಂದು ಬೌಲ್ ಕೊಡಿ. ಬೌಲ್ ಬೇಕಾ ನಿಮಗೆ? ಬೋನ್ಲೆಸ್ ಚಿಕನ್ ಅರ್ಧ ಕೆಜಿ ತಗೋತಾ ಇದ್ದೀನಿ. ಎಸ್ ಮೇಡಮ್. ಬೋನ್ಲೆಸ್ ಚಿಕನ್ನು ಅರ್ಧ ಕೆಜಿ. ಕಲರ್ಗೆ ಏನದು? ಇದ್ರ ಕಲರ್. ಏನ್ ಕಲರ್ ಅದು? ಕಬಾಬ್ ಕಲರಾ? ಕಬಾಬ್ ಕಲರ್. ಸ್ವಲ್ಪ ಕಲರ್ ಇದ್ರೇನೆ ಮಜಾ. ನಾವು ಹೋಟ್ಲವ್ರೆ ಇಷ್ಟೊಂದು ಹಾಕಲ್ಲ ನೋಡಿ. ಎಷ್ಟು ಅಯ್ಯೋ ಸಾಕು. ಅದು ಒಂದು ಚಿಟಿಕಿ ಅಂದ್ರೆ ಹಿಂಗ್ ಬಿದ್ದಿಲ್ವಾ ಅನ್ನೋಷ್ಟಿಗೆ ಸಾಕು ಕಲರ್ ಬರುತ್ತೆ. ಅಷ್ಟೊಂದು ಹಾಕ್ಬಿಟ್ರೆ 3 ದಿನ ಸೋಪ್ ಕೈ ತೊಳೆದ್ರು ಕಲರ್ ಹೋಗಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಮ್ಮ. 1 ಸ್ಪೂನ್. ಕಾರ್ನ್ಫ್ಲೋರ್ 2 ಸ್ಪೂನು. ಕಾರ್ನ್ಫ್ಲವರ್ 2 ಸ್ಪೂನು. ಕಲರು ಸ್ವಲ್ಪ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ. ಮೈದಾ ಹಿಟ್ಟು 2 ಸ್ಪೂನ್. ಮೈದಾ ಹಿಟ್ಟು 2 ಸ್ಪೂನು. ರೈಸ್ ಪೌಡರ್, ಅಕ್ಕಿ ಅಕ್ಕಿ ಪೌಡರ್, ಹಿಟ್ಟು. ಅಕ್ಕಿ ಹಿಟ್ಟು 2 ಸ್ಪೂನ್. ನಿಂಬೆಣ್ಣ. ಹಿಂಡಿ. ಏನಿಷ್ಟ ಶಿವಕುಮಾರ್ಗೆ ನೀವು ಮಾಡ್ಕೊಡೋದು? ಬಿರಿಯಾನಿ. ಬಿರಿಯಾನಿ ಮಾಡ್ತೀರಾ? ಮಟನ್? ಚಿಕನ್ ಮಂಚೂರಿ, ಬಿಸಿ ಬಿಸಿ ಚಿಕನ್ ಮಂಚೂರಿ ಇರುತ್ತೆ. ಬಿಸಿ ಬಿಸಿ ಚಿಕನ್ ಮಂಚೂರಿ ರೆಡಿ ಅಂತ ನಮ್ಮ ಕೈಲಿ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುಳಾ ಅವರು ಬಂದಿದ್ದಾರೆ. ಮಂಜುಳಾ ಅವರೇ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಬನ್ನಿ, ಮತ್ತೆ ಇನ್ಯಾಕ್ ತಡ, ಕೂತ್ಕೊಳ್ಳಿ. ಯಾರ ಜೊತೆ ಬಂದಿದ್ದೀರಿ? ನನ್ನ ಮಗ. ಎಲ್ಲಿ ಮಗ? ಚಿಕ್ಕ ಮಗನ ದೊಡ್ಡ ಮಗನ? ಚಿಕ್ಕವನ್. ಮುರಳಿ ಮಿಲ್ಟ್ರಿ ಹೋಟೆಲ್ ಪವರ್ಡ್ ಬೈ ಫಾರ್ಚುನಾ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆನ ಮಾಡಿದ್ದಾರೆ. ಒಂದು ಚಿಕನ್ ಮಂಚೂರಿಯನ್ನ ಮಾಡ್ಕೊಟ್ಟಿದ್ದಾರೆ. ಈಸಿಯಾಗಿ ಮಲ್ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಖಾರ ಇರಲ್ಲ, ಮಸಾಲ ಇರಲ್ಲ, ತಿಂತಾ ಇದೆ ತಿನ್ಬೇಕು ಅಂತ ಇರುವಂತ ಒಂದು ಮಂಚೂರಿಯನ್ನ ಮಾಡ್ಕೊಟ್ಟಿದ್ದಾರೆ ಮಂಜುಳಾ ಅವರು. ಮಂಜುಳಾ ಅವರು ಯಾರ ಜೊತೆ ಬಂದಿದ್ದೀರಿ? ನನ್ನ ಮಗ. ಶ್ರೇಯಸ್ ಜೊತೆ ಬಂದಿದ್ದೀರಾ? ಶ್ರೇಯಸ್ ಜೊತೆ. ಬನ್ರಿ ಶ್ರೇಯಸ್, ಬನ್ರಿ ಶ್ರೇಯಸ್. ಇದುಳಿ ಶ್ರೇಯಸ್, ಏನ್ ಮಾಡ್ಕೊಂಡಿದ್ದೀರಿ ಶ್ರೇಯಸ್? ಬಿ ಯಾವ ಕಾಲೇಜು? ನಿಟ್ಟೆ ಮೀನಾಕ್ಷಿ. ಮೆಟ್ಟೆಗೆ ಹೋಗ್ತೀರಾ? ಎಷ್ಟೇ ಸೇಮು? 3rd ಸೆಮ್. ಏನ್ ತೊಗೊಂಡಿದ್ದೀರಿ? CS ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸಾ? ಹೆಂಗಿದೆ ಸಮಾಚಾರ? ಚೆನ್ನಾಗಿದೆ. ಕಾಲೇಜ್ ಹುಡುಗಿರ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ. ಓಕೆ. ಹೆಂಗ್ ಮಾಡ್ತಾರ ಅಡುಗೆ? ಚೆನ್ನಾಗಿ ಮಾಡ್ತಾರೆ. ಕಬಾಬ್ ಚೆನ್ನಾಗಿ ಮಾಡ್ತಾರ ಇದಿಲ್ಲ? ಮಂಚೂರಿ ಕಬಾಬ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಲ್ಲೋಕೆ ನೀನು ಬಂದೆ? ಎಲ್ಲ ನೇಪಾಳಿ ಊರಿಗೋದ್ನ? ನಿಮಗೊಂದು ನಮಗೊಂದು ಫಸ್ಟು ಟೇಸ್ಟ್ ಮಾಡೋಣ. ಯಾಕಂದ್ರೆ ನಿಮ್ಮ ಅಮ್ಮ ಮಾಡಿದ್ರೆ ನೀವು ತಿಂತಾನೆ ಇರ್ತೀರಾ. ಕೆಲವು ಸರಿ ಏನಂತ ಹೇಳಿದ್ರೆ, ಅಯ್ಯೋ ನಮ್ಮ ಮನೇಲಿ ಮಾಡಿದಾಗ ಚೆನ್ನಾಗಿ ಬಂದಿತ್ತು, ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅನ್ಸ್ಬಿಡುತ್ತೆ. ಹಾಕಿ ಮೇಡಮ್ ಮಗನಿಗೆ. ಕರೆಕ್ಟ್ ಇದ್ದಾರೆ ಇವತ್ತು? ನೆನ್ನೆ ಸ್ವೀಟ್ ಮಾಡ್ಬಿಟ್ಟಿರಂತೆ, ಮನೇಲಿ ಸ್ವಲ್ಪ ಸಿಹಿ ಆಗ್ಬಿಟ್ಟಿತ್ತಂತೆ. ಯಾಕಂದ್ರೆ ಟ್ರಯಲ್ ಮಾಡಿರ್ತಾರಲ್ಲ, ಇವತ್ತು ಕರೆಕ್ಟಾಗಿದೆ. ಮಳೆಗಾಲ ನೋಡಿ, ಎಷ್ಟು ಬೇಕಾದ್ರೆ ಖಾರ ಹಾಕ್ಬೋದು. ಒಂದು ಹಾಕೊಳ್ರಿ. ತಗೊಳ್ರಿ, ಹಾಕೊಳ್ರಿ. ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಂಜುಳಾ ಅವರು. ಒಳ್ಳೆ ತುಂಬ ಅದ್ಭುತವಾಗಿ ಒಂದು ಮಂಚೂರಿಯನ್ನ ಮಾಡಿಕೊಟ್ಟಿದ್ದಾರೆ. ಈಸಿಯಾಗಿ ನಿಮ್ಮ ಮನೇಲಿ ನೀವು ಹೆಂಗೆ ಮಾಡ್ಕೋಬೋದು, ಎಷ್ಟು ಖಾರ ಹಾಕೋಬೋದು, ಎಷ್ಟು ಬೇಗ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇವ್ರಿಗೆ ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲ ಪುಡಿಗಳ ತಯಾರಕರು. ನಿಮಗೋಸ್ಕರ ಕೊಟ್ಟಿದ್ದಾರೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ಅರೇಕಾ ಟೀ, ಕರ್ನಾಟಕದ ಟೀ, ಆರೋಗ್ಯಕ್ಕಾಗಿ, ಸೌಂದರ್ಯಕ್ಕಾಗಿ, ಜೀರ್ಣಕ್ರಿಯೆಗಾಗಿ ನಮ್ಮ ಅರೇಕಾ ಟೀ. ಕೂದಲು ಉದುರ್ತಾ ಇದೆಯಾ? ಇದನ್ನ ಹಾಕಕ್ಕೆ ಶುರು ಮಾಡಿ 100% ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ, ಕೂದಲು ಉದುರೋದು ನಿಲ್ಲುತ್ತೆ. ದೇಶದ ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಏರ್ ಆಯಿಲ್, ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಇದೆ. ಯೂಸ್ ಮಾಡಿ, ಚೆನ್ನಾಗಿದೆ ನೋಡಿ. ಯೂಶಲಿ ಕೆಲವರಿಗೆ ಲಕ್ಷ್ಮಿ ಬರುತ್ತೆ. ನಿಮ್ಮಲ್ಲಿ ಓದುವಂತ ಮಕ್ಕಳುಗಳಿದಾರಲ್ವಾ, ಅದಕ್ಕೆ ಗಣೇಶನ್ನೇ ಕೊಟ್ಟಿದ್ದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ಳಿಯ ಗಣೇಶನ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಕೂಡ ಇವರ ಶೋರೂಮ್ ಇದೆ. ಹೋಗಿ ಏನ್ ಬೇಕಾದ್ರೂ ತಗೋಬಹುದು. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಒಗಂಡಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಥ್ಯಾಂಕ್ ಯು. ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ರು. ಒಳ್ಳೆ ಸಿಕ್ಕಾಪಡೆ ಸಕ್ಕದಾಗಿರೋ ಕಬಾಬ್ನ ಮಾಡಿಕೊಟ್ಟಿದ್ದಾರೆ. ಕಬಾಬ್ ಅಲ್ಲ ಇದ್ರಿ, ಮಂಚೂರಿ ಮುರಳಿ ಮಂಚೂರಿನೇ ಸಿಕ್ಕಾಪಡೆ ಚೆನ್ನಾಗಿದೆ. ಆರಾಮಾಗಿ ತಿನ್ಬೋದು. ಬೋನ್ಲೆಸ್ ಆಗಿದೆ, ರುಚಿಯಾಗಿದೆ. ಎಷ್ಟು ಬೇಕಾದರೂ ಇವತ್ತೇ ಮಾಡ್ಕೊಳ್ಳಿ, ಈಗಲೇ ತಿನ್ಕೊಳ್ಳಿ. ಚಿಕನ್ ಮಂಚೂರಿ ಮಾಡುವ ವಿಧಾನ: ಒಂದು ಬೌಲಿಗೆ ಚಿಕನ್, ಕಲ್ಲರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ನಿಂಬೆ ರಸ, ಮೊಟ್ಟೆ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಬಾಣಲೆಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಸೋಯಾ ಸಾಸ್,
ಟೊಮೊಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಕರಿಬೇವು ಹಾಕಿ ಫ್ರೈ ಮಾಡಿ, ನೀರು, ಕರಿದ ಚಿಕನ್ ಹಾಕಿ ಫ್ರೈ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಮಂಚೂರಿ ನಿಮ್ಮನೆಲ್ಲೂ ರೆಡಿ. ನನಗಂತೂ ಗೊತ್ತಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಕುಮಾರ್ ಬನ್ರಿ. ಮತ್ತೆ ಕುಮಾರ್ ಏನ್ ಸಮಾಚಾರ? ಎಲ್ಲ ಹೇಳ್ಬೇಕು ಸರ್. ಆರಾಮಾ? ಆರಾಮ್ ಸರ್. ಬನ್ರಿ. ನ್ಯೂ ಪ್ರಶಾಂತ್ ಹೋಟ್ಲಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಫ್ಯಾಮಿಲಿ ರೆಸ್ಟೋರೆಂಟ್, ಜಯನಗರ, JP ನಗರ, ತ್ಯಾಗರಾಜ್ ನಗರ, ಬಸವೇಶ್ವರ ನಗರ, ಗಾಂಧಿ ನಗರದಲ್ಲಿ ಇವರದೆಲ್ಲ ಹೋಟ್ಲುಗಳಿದೆ. ಮನೆಯವರೆಲ್ಲ ಕುತ್ಕೊಂಡು ಒಳ್ಳೆ ಒಂದು ನಾಟಿ ಕೋಳಿ, ತಲೆ ಮಾಂಸ, ಕಾಲು ಸೂಪು, ಬಿಸಿ ಬಿಸಿ ಮುದ್ದೆ, ಚಾಪ್ಸು, ಕೈಮಾ ಇವೆಲ್ಲ ತಿನ್ನಬೇಕಾದ್ರೆ ಒಂದು ಒಳ್ಳೆ ಹೋಟ್ಲು ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಬಾಳೆ ಎಲೆಯ ಸಿಮರಿರ್ತಕ್ಕಂಥ ಹೋಟೆಲು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಕುಮಾರ್ ಅವರೇ ಏನು ಮಾಡ್ತಾ ಇದ್ದೀರಿ? ಇವಾಗ ಪ್ರಾನ್ಸ್ ತಿಂದಿ ಸರ್. ಪ್ರಾನು? ಪ್ರಾನ್ ಪ್ರಾನಲ್ಲಿ ಏನು ಮಾಡ್ತೀರಿ? ಮಸಾಲ ಫ್ರೈಯಾ? ಫ್ರೈ ಒಂದು ಪ್ಲೇಟು. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾನ್ ಮಸಾಲ ಮಾಡಕ್ಕೆ ಏನೇನು ತಂದಿದ್ದೀರಿ? ಫ್ರಾನ್ಸ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಫ್ರಾನ್ಸ್, ವಿನಿಗರ್, ಸೋಯಾ ಸಾಸ್, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ, ಚಾಟ್ ಮಸಾಲ, ಗರಂ ಮಸಾಲ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಅದಕ್ಕೆ ರುಚಿಗೆ ಶುರು ಮಾಡೋಣ? ಶುರು ಮಾಡೋಣ ಸರ್. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಒಂದು ಬಾಯ್ಲ್ ಮಾಡೋಕ್ಕೆ ಇದು ಕೊಡಿ ಫ್ರೈ. ಏನ್ ಬಾಯ್ಲ್ ಮಾಡ್ತೀರಾ? ಪ್ರಾನ್ನ ಬಾಯ್ಲ್ ಮಾಡ್ಬೇಕಾ? ಬಾಯ್ಲ್ ಮಾಡಿ. ಅದೇನ್ರಿ ಬೆಣ್ಣೆ ತರ ಹಿಂಗ್ ಹಾಕಿದ್ರೆ ಬೆಂದೋಗ್ಬಿಡ್ತಲ್ಲ. ಬಾಯ್ಲ್ ಆಗ್ಲೇಬೇಕು ಸರ್. ಬಾಯ್ಲ್ ಆಗ್ಲೇಬೇಕಾ? ಮಾಡೋಣ. ನೀವು ಬಾಯ್ಲ್ ಆಗ್ಬೇಕು ಅಂದ್ರೆ ನಾವು ಹಂಗೆ ತಿನ್ನಕ್ಕಾಗತ್ತೇನ್ರಿ ಕುಮಾರ್? ನೋಡಿ, ಇದಕ್ಕೆ ಹೇಳಿ ಸರ್. ಆಲ್ಮೋಸ್ಟ್ಲಿ ಇದಕ್ಕೆ ವಿನಿಗರು ಹಾ. ಮತ್ತೆ ಸೋಯಾಬೀನು ಉಪ್ಪು ಹಾಕಿ ತೊಳ್ಕೊಂಡಿದೀವಿ. ಸೋಯಾ ಸಾಸು, ವಿನಿಗರು, ಉಪ್ಪನ್ನ ಹಾಕಿ ಚೆನ್ನಾಗಿ ನೆನ್ಸಿಟ್ಟಿರ್ತಕ್ಕಂಥ ಪ್ರಾನ್ ಇದು. ಎಣ್ಣೆ ಹಾಕದ? ಏನಿಲ್ಲ, ನೀರು ಹಾಕ್ಬಿಟ್ಟು ನೀರಾ? ಅಂದ್ರೆ ಫಸ್ಟ್ ನೀರಲ್ಲಿ ಪ್ರಾನ್ನ ಬೇಯಿಸ್ಕೊಂಡ್ಬಿಡ್ತೀರೇನು? ಬೇಯಿಸ್ಕೊಬಿಟ್ಟು. ಓಕೆ. ಸೋಯಾ ಸಾಸು, ವಿನಿಗರು, ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಿ ನೆನೆಸಿರ್ತಕ್ಕಂಥ ಪ್ರಾನು ಇದರೊಳಗಿದೆ. ಫಸ್ಟು ಪ್ರಾನ್ ಬೇಯಿಸಿ ಇಟ್ಕೊಂಡ್ಬಿಟ್ಟಿರ್ತೀರಲ್ಲ ನೀವು, ಅಲ್ಲಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡ್ರಿ. ಬಾಯ್ಲ್ ಮಾಡಿ ಇಟ್ಕೊಳ್ಳೋದು, ಕೇಳಿದ ತಕ್ಷಣ ಟಕ್ಕಂತ ಒಗ್ಗರಣೆ ಹಾಕೋದು, ಟೇಬಲ್ ತೊಗೊಂಡೋಗಿ ಕೊಡ್ತಾ ಇರೋದು ನೀವು ಪ್ರಶಾಂತ್ ಹೋಟೆಲ್ನಲ್ಲಿ. ನೋಡೋಕ್ಕೆ ಸ್ಮೂತ್ ಆಗಿರುತ್ತೆ. ಆಯಿಲ್ ಐತೆ, ನೀರೊಳಗೆ ಹಾಕಿದ್ಮೇಲೆ ತಿರ್ಗಾ ಗಟ್ಟಿ ಆಗುತ್ತೆ ನೋಡಿ ಅದು. ಹೌದಾ? ಲೈಟಾಗಿ ಉಪ್ಪು ಹಾಕ್ತೀನಿ ಸ್ವಲ್ಪ. ಏನು ಹಾಕ್ಬೇಕು ಇದಕ್ಕೆ? ಉಪ್ಪು ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ದೀರ ಅವಾಗಲೇ ನೀವು? ಸ್ವಲ್ಪ ಇನ್ನೂ ಸ್ವಲ್ಪ ಬೇಕಾ? ಹಾಕಿ. ಉಪ್ಪು ಹಾಕ್ತಾ ಇದ್ದೀವಿ, ಸ್ವಲ್ಪ ಚಿಲ್ಲಿ ಪೌಡ್ರ್, ಸ್ವಲ್ಪ ಚಿಲ್ಲಿ ಪೌಡ್ರೂ ಹಾಕ್ತಾ ಇದೀವಿ. ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ತಾ ಇದೀವಿ. ಪೆಪ್ಪರ್ ಹಾಕ್ಬಿಡ್ತಾ ಇದ್ದೀರಾ? ಓಹೋ, ಏನೋ ಒಂದು ಮಾಡ್ತೀರಾ ಇವತ್ತು ನೀವು ಕುಮಾರ್. ಸ್ವಲ್ಪ ಲೈಟಾಗಿ ಸೋಯಾಬೀನ್ ಸಾಸು. ಓಕೆ. ಲೈಟಾಗಿ ವಿನಿಗರು 1 ಸ್ಪೂನ್, ವಿನಿಗರ್ 1 ಸ್ಪೂನ್, ತಿರ್ಗಾ ಸೋಯಾಬೀನ್ ಸಾಸು, ಪೆಪ್ಪರ್ ಪೌಡ್ರು, ಹಚ್ಚ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? 10 ನಿಮಿಷ ಬೇಯಬೇಕು ಸರ್. 10 ನಿಮಿಷ ಬೇಯಬೇಕಲ್ಲ? ಬಟ್ ಇದು ಬೇಯ್ದ್ಬಿಟ್ರು ಅಂದ್ರೆ ಆಮೇಲೆ ಫ್ರೈಯಲ್ಲಿ ಹಾಕಿ ತೆಗೆದ್ರೆ ಸಾಕಲ್ಲ? ಆಮೇಲೆ ಇದು ಮಾಮೂಲಿ ಮಸಾಲ ರೆಡಿ ಮಾಡಿ ಅದಕ್ಕೆ ಫಸ್ಟ್ ಇವಾಗಲೇ ಕೊಟ್ಟಿರೋದಕ್ಕೆ ಉಪ್ಪು ಖಾರ ಒಳಗಡೆ ಇಡಿಲ್ಲ. ಏನಪ್ಪ? ಇವಾಗ ಅದಕ್ಕೆ ಕೊಟ್ಟಿರೋದಕ್ಕೆ ಸ್ವಲ್ಪ ಸಾಲ್ಟು, ಉಪ್ಪು ಎಲ್ಲ ಚೆನ್ನಾಗಿ ಇಳಿಲಿ. ಬೇಯ್ಬೇಕಾದ್ರೆ ಚೆನ್ನಾಗಿ ಹಿಡ್ಕೋಬೇಕು, ಅದಕ್ಕೆ ಇಟ್ಕೋಬೇಕು ಮಸಾಲೆ ಇಲ್ಲ. ಆಮೇಲೆ ಅಷ್ಟು ಹಂಗೆ ತೆಗೆದು ತಿಂದ್ರು ಚೆನ್ನಾಗಿರುತ್ತೆ. ಇವಾಗ ಹೌದು, ಇದಕ್ಕೇನು ಹಾಕೋದೇ ಬೇಡ. ಹೌದು. ಇದನ್ನ ಚೆನ್ನಾಗಿ ತೆಗೆದ್ಬಿಟ್ಟು ಹಂಗೆ ತಿಂತಾರೇನೆ ಅದ್ಭುತವಾಗಿರುತ್ತೆ. ಚಿಕ್ಕದಾಗೋಯ್ತಲ್ಲ ನೋಡಿ ಇವಾಗೆಲ್ಲ. ಹಾರ್ಡ್ ಆಗ್ತಾ ಇದೆ ನೋಡಿ, ಇನ್ನು ಇವಾಗ ಗಟ್ಟಿ ಆಗ್ತಾ ಇದೆ ನೋಡಿ ಅದು. ನಿಮ್ಮ ಹೋಟೆಲ್ ಹಿಂಗೆ ಮಾಡೋದಾ? ಹೌದು, ಬಾಯ್ಲ್ ಮಾಡ್ಕೊಂಡೆ ಮಾಡೋದು. ಎಷ್ಟು ಪ್ಲೇಟ್ ಇದೆ ಒಳಗಡೆ? ಇದರೊಳಗಡೆ ಒಂದು 3 ಪ್ಲೇಟ್ ಇರ್ಬೇಕು ಸರ್. 3 ಪ್ಲೇಟ್ ಇದೆಯಾ? ಎಷ್ಟು ಕೆಜಿ ಇದೆ? ಇದು ಮಿನಿಮಮ್ 1 kg ಇದೆ. ಇದು 1 kg 800 ಗ್ರಾಮ್ ಲೆಸ್ ಆಗುತ್ತೆ, 400 ಗ್ರಾಮ್ ಲೆಸ್ ಆಗುತ್ತೆ. ಓಕೆ. 600-700 ಗ್ರಾಮ್ ಬರುತ್ತೆ. ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವು. ರೆಡಿ ಇದೆ, ನಾವು ಫ್ರೈಪನ್ನ ಇದೆ. ಬಾಯ್ಲ್ ಆದರೆ ಸಾಕು, ಅದಷ್ಟು ಡೈರೆಕ್ಟ್ ಹೋಗ್ತಾ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ರೆಸ್ಟೋರೆಂಟಿಂದ ಬಂದಿದ್ದಾರೆ. ಅದು ಫ್ಯಾಮಿಲಿ ರೆಸ್ಟೋರೆಂಟಿಂದ ಬಂದಿದ್ದಾರೆ. ನಮ್ಮ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಪ್ರಾನ್ ಮಸಾಲವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಎಣ್ಣೆಯಲ್ಲಿ. ಇಲ್ಲಿ ನಾವು ಪ್ರಾನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಿನಿಗರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಪ್ರಾನು, ಅದನ್ನು ಅರ್ಶಿನ, ವಿನಿಗರು, ಸ್ವಲ್ಪ ಸೋಯಾ ಸಾಸ್ನ ಹಾಕಿ ನೆನೆಸಿಟ್ಕೊಂಡಿದ್ವಿ. ಅದನ್ನು ತೆಗೆದು ಬಿಸಿನೀರಲ್ಲಿ ಬೇಯಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅಚ್ಕಾರದ ಪುಡಿ, ಮೆಣಸಿನ ಪುಡಿ, ಅರ್ಶಿನ ಪುಡಿ, ಉಪ್ಪು, ಸ್ವಲ್ಪ ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀವಿ. ಪ್ರಾನ್ ರೆಡಿಯಾಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ 1 ಸ್ಪೂನ್ ಅಷ್ಟು ಹೇಳಿ ಸರ್. ಆಮೇಲೆ 1.5 ಸ್ಪೂನ್ ಬೆಳ್ಳುಳ್ಳಿ, 1.5 ಸ್ಪೂನಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಶುಂಠಿ. 1 kg ಪ್ರಾನನ್ನು ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಅರಿಶಿನ ಪುಡಿ,
ಸ್ವಲ್ಪ ಕರಿಬೇವು ಓಕೆ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ 1 ಸ್ಪೂನ್ 1 ಸ್ಪೂನ್ ಅಷ್ಟು, 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು. ಓಕೆ ಸರ್, ಆಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಗರಂ ಮಸಾಲ ಅರ್ಧ ಸ್ಪೂನು. ಓಕೆ, ಪೆಪ್ಪರ್ ಅರ್ಧ ಸ್ಪೂನ್, ಪೆಪ್ಪರ್ ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್. ಚಿಕನ್ ಮಸಾಲನ ಪ್ರಾನ್ಗೆ. ಹೌದು, ಓಕೆ, ಆಮೇಲೆ ಎರಡು ಮಿಕ್ಸ್ ಇದೆ ಇದರಲ್ಲಿ, ಚಿಕನ್ ಮಸಾಲ ತಂದೂರಿ ಮಸಾಲ ಎರಡು ಇದೆ. ತಂದೂರ್ ಮಸಾಲ ಚಿಕನ್ ಮಸಾಲ ಎರಡೂ ಅರ್ಧ ಅರ್ಧ ಹಾಕಿದ್ದಾರೆ, ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಓ, ಇನ್ನು ಯಾವ ಮಸಾಲ ಉಳ್ಕೊಂಡಿಲ್ಲ ಬಿಡಿ, ಎಲ್ಲ ಹಾಕ್ಬಿಟ್ರಿ. ಸ್ವಲ್ಪ ಜೀರಾ ಪೌಡ್ರ್, ಸ್ವಲ್ಪ ಜೀರಾ ಪೌಡ್ರು, ಚಾಟ್ ಮಸಾಲ ಎಲ್ಲ ಹಾಕಾಯ್ತಾ? ಸ್ವಲ್ಪ ನೀರು ಹಾಕಿ ಈ ನೀರಾ? ಹಾಕಿ ಬೇರೆ ನೀರು ಹಾಕ್ಬೇಡಿ, ನಾವೇನು ಈ ಪ್ರಾಣನ ಬೇಯಿಸ್ಕೊಂಡಿದ್ದೀವಿ. ಟೊಮೊಟೊ ಹಾಕ್ತಾರೆ, ಟೊಮೆಟೊ ಹಾಕ್ಬಿಡ್ತೀರಾ? ಹಾಕ್ಬಿಡಿ, ಹಾಕಿ. ಸ್ವಲ್ಪ ಉಪ್ಪು ಹಾಕ್ತಾರೆ. ಉಪ್ಪು ತಿರ್ಗಾನ? ಇದಕ್ಕೆ ಮಾತ್ರ ಮಸಾಲೆ ಇದೆ. ಉಪ್ಪು ಕಿಪ್ಪು ಹಾಕ್ಬಿಟ್ಟಿದ್ರಿ? ಹಾಕಿ. 1.5 ಸ್ಪೂನ್ ಸೋಯಾಬೀನ್, ಸೋಯಾ ಸಾಸ್ 1.5 ಸ್ಪೂನ್, ವಿನಿಗರ್ 1 ಸ್ಪೂನ್, ವಿನಿಗರ್ 1 ಸ್ಪೂನ್. ಪುಳಿಯೋಗರೆ ಗೊಜ್ಜಾದಂಗೆ ಆಗಿದೆ. ಹಾಕಿ ಹಾಕ್ಲಾ? ಪ್ರಾನ್ ಹಾಕ್ತಾ ಇದೀವಿ, ಬೇಯಿಸ್ಕೊಂಡಿರೋಂಥ ಪ್ರಾನು. ಫುಲ್ಲು ಡ್ರೈ ಆಗಬೇಕಾ ಇದು? ಫುಲ್ ಡ್ರೈ ಹಾಕಿ. ಎಷ್ಟು ದಪ್ಪ ಆಯ್ತು ಪ್ರಾನು, ಅದೇನು ಸಣ್ಣ ಮಾಡ್ಬಿಟ್ರಿ ನೀವು ಅದನ್ನ? ಎಷ್ಟು ನಿಮ್ಮ ಹೋಟ್ಲಲ್ಲಿ 3 ಪ್ಲೇಟ್ ಇದು? 3 ರಿಂದ 4 ಪ್ಲೇಟ್ ಹಾಕಿ. 3 ರಿಂದ 4 ಪ್ಲೇಟು ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ಒಂದೇ ಪ್ಲೇಟು. ಪ್ರಶಾಂತ್ ಹೋಟ್ಲ ಸ್ಪೆಷಲ್ ನ್ಯೂ ಪ್ರಶಾಂತ್ ನ್ಯೂ ಹೋಟ್ಲು, ಪ್ರಶಾಂತ್- ನ್ಯೂ ಪ್ರಶಾಂತ್ ಹೋಟ್ಲಿನ ಅದ್ಭುತವಾಗಿರುವಂತ ಒಂದು ಪ್ರಾನ್ಸ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಇದನ್ನ ಕೊಟ್ಟಿದ್ದಾರೆ, ರುಚಿ ನಾವು ನೋಡ್ತೀವಿ. ಬನ್ನಿ ಸರ್, ಕೂತ್ಕೊಳ್ಳಿ. ಯಾರು ಬಂದಿದ್ದಾರೆ ನಿಮ್ಮ ಹೋಟ್ಲಿಂದ ಇವತ್ತು? ನಮ್ಮ ಮ್ಯಾನೇಜರ್ ಸಾಹೇಬ್ರು ಬಂದಿದ್ದಾರೆ. ಮ್ಯಾನೇಜರ್ ಸಾಹೇಬ್ರನ್ನ ಕರ್ಸೋಣವಾ? ಕರ್ಸಿ. ಮ್ಯಾನೇಜರ್ ಸಾಹೇಬ್ರೇ ಬನ್ನಿ ಸರ್. ನಮ್ಮ ಇವತ್ತಿನ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ. ಒಳ್ಳೆ ಒಂದು ಪ್ರಾನ್ ಮಸಾಲ, ಪ್ರಾನ್ ಫ್ರೈ ಏನ್ ಬೇಕಾದ್ರೂ ಹೇಳ್ಬೋದು, ಸಖತ್ತಾಗಿ ಮಾಡಿದ್ದಾರೆ. ಎಲ್ಲಿ ಮ್ಯಾನೇಜರ್ ಸಾಹೇಬ್ರು? ಬನ್ನಿ ಸರ್, ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬನ್ನಿ 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 ಬನ್ನಿ. ಹೇಗಿದೆ ಬಿಸ್ನೆಸ್ ಎಲ್ಲ? ಒಳ್ಳೆ ಚೆನ್ನಾಗಾಗ್ತದ್ಯಾ? ಒಳ್ಳೆದಾಗ್ತದ್ಯಾ? ಕುಡಿ. ನಿಮ್ಮ ಪ್ರೋಗ್ರಾಮ್ ಆದಾಗಂತೂ ಫ್ಯಾಮಿಲಿ ಕ್ರೌಡೇ ಪ್ರೌಡು. ಹೌದು, ಫ್ಯಾಮಿಲಿಯವ್ರು ಬರಬೇಕು ಅಂತ. ಯಾಕಂದ್ರೆ ನೋಡಿ, 1983-84ನೇ ಇಸ್ವಿಲಿ ಆಂಧ್ರ ಸ್ಟೈಲ್ ಹೋಟ್ಲ್ಗಳು ಓಪನ್ ಆಯ್ತು. ಅವಾಗ ಮಾತ್ರ ಜನ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ರು. ಅಲ್ಲೂ ತಲೆ ಮಾಂಸ, ಬೋಟಿ, ಕಾಲ್ ಸೂಪ್ ಎಲ್ಲ ಸಿಗ್ತಾ ಇರ್ಲಿಲ್ಲ. ಓನ್ಲಿ ಬಿರಿಯಾನಿ, ಚಾಪ್ಸ್ ಗಿಪ್ ಸಿಗೋದು. ಚಾಪ್ಸ್ ಸಿಗ್ತಾ ಇತ್ತಿಲ್ಲ, ಫುಲ್ ಮೀಲ್ಸ್ ಇಲ್ಲ, ಚಾಪ್ಸ್ ಎಲ್ಲ ಸಿಗ್ತಾ ಇತ್ತು. ಚಾಪ್ಸು, ಸ್ವಲ್ಪ ಚಿಕನ್ ಐಟಮ್ಗಳು ಸಿಗ್ತಾ ಇತ್ತು. ಇವತ್ತು ಒಳ್ಳೆ ನಾಟಿ ಸ್ಟೈಲಲ್ಲಿ ತಲೆ ಮಾಂಸ, ಕಾಲ್ ಸೂಪು, ಬೋಟಿ, ನಾಟಿ ಕೋಳಿ, ಚಿಕನ್ನು, ಚಿಕನ್ ಮಸಾಲ ಇವೆಲ್ಲ ಸಿಗಬೇಕು ಅಂದ್ರೆ ನಮ್ಮ ಪ್ರಶಾಂತ್ ಹೋಟ್ಲಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಒಳ್ಳೆ ಫ್ಯಾಮಿಲಿಯವರೆಲ್ಲ ಬಂದು ಕುತ್ಕೊಂಡು ಆರಾಮಾಗಿ ಇವೆಲ್ಲ ತಿನ್ಕೊಂಡು ಹೋಗ್ಬೋದು. ಏನಂತೀರಾ ನೀವು? ನಾವು ಇನ್ನೊಂದು ಹೇಳ್ತೇನೆ, ಈ ಹೇಳಿ. ಕ್ರೆಡಿಟ್ ನಿಮ್ಗೆ ಸೇರ್ಬೇಕು. ಫ್ಯಾಮಿಲಿ ಬರ್ಬೇಕಾದ್ರೆ ಇಲ್ಲ ಇಲ್ಲ, ಘೋಷಣೆ ಇದೆ. ನಾನು ನಿಮ್ಮ ಹೋಟೆಲ್ ನೋಡ್ಕೊಂಡ್ ಬಂದೆ. ಫ್ಯಾಮಿಲಿ ಕುತ್ಕೊಳ್ಳೋಕೆ ಯೋಗ್ಯ. ಯಾಕಂದ್ರೆ ಮಿಲಿಟರಿ ಹೋಟ್ಲ್ ಅಂದ್ರೆ ಒಂದು ಕೆಟ್ಟ ಅಭಿಪ್ರಾಯಗಳಿತ್ತು, ಅದೇ ಗಲೀಜಿತ್ತು. ಹೌದೌದು. ಅಲ್ಲೆಲ್ಲ ಏನೋ ಅದು ಕುತ್ಕೊಂಡು ತಿನ್ನಕ್ಕೆ ಯೋಗ್ಯವಲ್ಲದ ಸ್ಥಳ ಅಂತ ಡಿಸೈಡ್ ಆಗ್ಬಿಟ್ಟಿತ್ತು ಜನಕ್ಕೆ. ಕರೆಕ್ಟ್ ಸರ್. ನಾನು ನಿಮ್ಮ ಹೋಟ್ಲ್ಗಳೆಲ್ಲ ನೋಡಿದ್ಮೇಲೆ ಓಹೋ, ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಯೋಗ್ಯವಾಗಿದೆ. ಇಲ್ಲ, ನಿಮ್ ಪ್ರೋಗ್ರಾಮ್ ನೋಡಿದ ಮೇಲೆನೆ ಅವ್ರಿಗೆ ಅನ್ಸುತ್ತು ನಾವು ಹೋಗ್ಬಹುದು. ಎಸ್, ಯಾರಿಗೆ ಗೊತ್ತಿರೋಲ್ಲ ಸರ್, ಯಾರು ಕರ್ಕೊಂಡು ಹೋಗ್ತಾ ಇತ್ತು? ಇದಕ್ಕೊಂಥರ ಇದು ಕ್ರೆಡಿಟ್, ಅದಕ್ಕೋಸ್ಕರ ಹೇಳಿದ್ವಿ, ಈ ಪ್ರೋಗ್ರಾಮಿಗೆ ಕ್ರೆಡಿಟ್ ಸಿಗ್ತದೆ. ಓಕೆ, ನಿಮ್ಮ ಶ್ರಮ ಕೂಡ ಅದ್ರೊಳಗಿದೆ. ನೇಪಾಳಿ, ಒಂದು ತಟ್ಟೆ ತಗೊಂಬಪ್ಪ. ಯಾಕಪ್ಪ ಫೋನ್ ಮೇಲೆ ಫೋನ್ ಬರ್ತೈತೆ ನಿಂಗೆ? ಅದೇ ಅಣ್ಣ, 50 ಬಿರಿಯಾನಿ ಕ್ಯಾನ್ಸಲ್ ಮಾಡಿದ್ನಲ್ಲ, ಅವನು ಮತ್ತೆ ಒಂದು 30 ಬಿರಿಯಾನಿ ಬೇಕು ಅಂದ. ಒಂದ್ಸರಿ ಕ್ಯಾನ್ಸಲ್ ಮಾಡಿದ್ಮೇಲೆ ತಿರ್ಗಾ ಆರ್ಡರ್ ತಗೊಳಲ್ಲ ಅಂತೇಳು. ಅದೇ ಹೇಳ್ದೆ, ಫೋನ್ ಇಟ್ಟಪ್ಪ ಅಂತಂದೆ. ಎಲ್ಲ ಬೈ ಬರ್ತಣ ಕಸ್ಟಮರ್. ಮತ್ತೆ ಅವತ್ತು 50 ಬಿರಿಯಾನಿ ಎಲ್ಲ ಪಾರ್ಸಲ್ ಮಾಡ್ಬಿಟ್ಟು ಎಲ್ಲ ಹಾಳಾಗ್ಬಿಟ್ಟವಲ್ಲ ಅಣ್ಣ. ಕಸ್ಟಮರ್ ಇಸ್ ಅವರ್ ಗಾಡ್. ಕಸ್ಟಮರ್ ಹಂಗೆಲ್ಲ ಹೇಳ್ತಾರಪ್ಪ, ಹಂಗೆಲ್ಲ ಬೈತಾರೇನೋ. ಮಟನ್ ಅಂಗಡಿಯಲ್ಲಿ ಫೋನ್ ಮಾಡಿದ್ದ, ಏನೋ ಒಂದು ಗೋಳು ಕೊಡೋಣ, ಹೋಗಲ್ಲ, ಏನೋ ಅರ್ಜೆಂಟು, ನಾವೆಲ್ಲ ಓಡಾಡ್ತೀವಿ ನಾವು. 2 ಬೋಟಿ ಉಳ್ದವಂತೆ, 20 ರೂಪಾಯಿಗೆ ಹಾಕಿ ಕೊಡ್ತೀನಿ ಬಾ ಅಂತ. ಬೇಡ ಹೋಗಪ್ಪ, ಅವೆಲ್ಲ ತರಬೇಡ, ಹೋಗೋ. ಮೊದಲೇ ಬಿಸ್ನೆಸ್ ಇಲ್ಲ ನಮಗೆ. ನೀನು ನೆನ್ನೆ ಉಳಿದಿದ್ದು ಮೊನ್ನೆ ಉಳಿದಿಲ್ಲ ತಂದಾಕ್ರಿ, ಜನ ಬರ್ತಾರೆ ನಾವು, ಹೋಗೋ. ಅಲ್ಲ, ಹೆಂಗ ಖಾರ ಪುಡಿ ಹಾಕಿ ಮಾಡ್ತಿದ್ದಣ. ನೀನು ಮಾಡ್ತೀಯಪ್ಪ, ಕಡೆಗೆ ನಾನು ನೀನು ಇಬ್ಬರೇ ಕುತ್ಕೊಂಡು ತಿನ್ಬೇಕು. ಮೊನ್ನೆ ರಾತ್ರಿ ಆಗ್ಲಿಲ್ವಾ?
ಅವ್ನ ಹಂಗೆ ಮಾಡಿಬಿಟ್ಟು 3 ಪ್ಲೇಟ್ ಹಂಗೆ ಗಿರಾಕಿಗಳು ಇದಾವೆ. ಲೇ ನಂಗೆ ತಲೆ ತಿನ್ಬೇಡ ಹೋಗೋ, ಅವೆಲ್ಲ ತಂದು ಮಾಡಬೇಡ ಹೋಗೋ, ಇರೋದನ್ನೇ ಮಾಡ್ಕೊಂಡು ತಿನ್ಕೊಳ್ಳೋಣ ಹೋಗೋ. ಜಾಸ್ತಿ ಆದರೆ ಪ್ರಶಾಂತ್ ಒಟ್ಟಿಗೆ ಹೋಗಿ ತಂದ್ರೆ ಆಯ್ತು 1-2 ಪ್ಲೇಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಪ್ರಾನ್ ಮಸಾಲ. ಬೆಣ್ಣೆ ಇಟ್ಕೊಳ್ಳಿ ಸರ್. ಮಸಾಲೆ ದೊಡ್ಡ ಐತೆ ವಿದ್ ಮಸಾಲ ಒಳ್ಳೆ ಇದೆ. ಬೆಣ್ಣೆ ಇಟ್ಕೊಳ್ಳಿ. ಫ್ರಾನ್ಸ್ಗೆ ಫಿಶ್ಗೆ ಇದೆಲ್ಲ ಹುಳಿ ಮುಂದೆ ಇದ್ರೇ ಅದು ಏನು ಹಾಕಿಲ್ಲ ಅಂದ್ರೂ ನಡಿ. ಚಪಾತಿಗೆ, ರೋಟಿಗೆ, ರಸಮ್ಮು ಮತ್ತು ಅನ್ನಕ್ಕೆ 2 ಪೀಸ್ ಇದ್ರೆ ಸಾಕು, ಇಷ್ಟನ್ನ ತಿನ್ಬೋದು. ಈ ಥರ ಒಳ್ಳೆ ಒಂದು ಪ್ರಾಣನ ತಿನ್ನಬೇಕು ಅಂದರೆ ಗಾಂಧಿ ಬಜಾರು, ಬಸವೇಶ್ವರ ನಗರ, ತ್ಯಾಗರಾಜ ನಗರ, JP ನಗರ, ಜಯನಗರ ಎಲ್ಲ ಕಡೆ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ಬಾಳೆಲೆ ಸಿಂಬಲ್ ಇರ್ತಕ್ಕಂಥದ್ದೆ, ಅಲ್ಲೋಗಿ ತಿನ್ಕೋಬೋದು. ಓಕೆ, ನಿಮ್ಮ ಹೋಟೆಲ್ ಫೋನ್ ನಂಬರ್ ಹೇಳಿ ಸರ್. 9880 ನನಗೆ ಹೇಳಿ. 9880 9880 4 9880 4 33332 3332 ಫೋನ್ ಮಾಡಿ ಪ್ರಶಾಂತ್ ಒಟ್ಟಿಗೆ ಹೋಗಿ ನಿಮ್ಮ ಸ್ಥಳವನ್ನು ಫಸ್ಟು ಕಾದಿರಿಸಿ. ಒಳಗೋಗೋಕ್ಕೆ ಜಾಗ ಸಿಗಲ್ಲ, ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ, ಜನ ಒಂದು 10 ನಿಮಿಷಕ್ಕೆ ಬರ್ತೀವಿ, ಸ್ವಲ್ಪ ಖಾಲಿ ಮಾಡಿಸಿಡಿ, ಸ್ವಲ್ಪ ಐಟಮ್ಗಳು ಇರಲಿ ಅಂದರೆ ಗ್ಯಾರಂಟಿ ಸ್ವಲ್ಪ ಐಟಮ್ಗಳು ಸಿಗುತ್ತೆ. ಥ್ಯಾಂಕ್ ಯು ಕುಮಾರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಪ್ರಾನ್ ಮಸಾಲ, ಪ್ರಾನ್ ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಹೋಟಲ್ಲಿ ಹೆಂಗಿರುತ್ತೋ ಇದೇ ಥರನೇ ಇರುತ್ತೆ, ಅದೇ ಥರನೇ ತೋರಿಸಿದ್ದಾರೆ, ಅದೇ ಥರ ನೀವು ಮನೇಲಿ ಮಾಡ್ಕೊಳ್ಳಿ, ಇವತ್ತೇ ತರಿಸ್ಕೊಳ್ಳಿ, ಇವತ್ತೇ ಮಾಡ್ಕೊಳ್ಳಿ, ರುಚಿ ನೋಡ್ಕೊಳ್ಳಿ. ಫ್ರಾನ್ಸ್ ಫ್ರೈ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಉಪ್ಪಿನಲ್ಲಿ ನೆನೆಸಿಟ್ಟ ಪ್ರಾನ್ಸ್, ಉಪ್ಪು, ಹಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ವಿನಿಗರ್ ಹಾಕಿ ಚೆನ್ನಾಗಿ ಬೇಯಿಸಿ. ಒಂದು ಪ್ಯಾನಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ಅರಿಶಿನ, ಕರಿಬೇವು, ಹಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಫ್ರಾನ್ಸ್ ಬೇಯಿಸಿಕೊಂಡ ನೀರು, ಟೊಮೊಟೊ, ಉಪ್ಪು, ಸೋಯಾ ಸಾಸ್, ವಿನಿಗರ್, ಬೇಯಿಸಿಕೊಂಡ ಫ್ರಾನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನ್ಯೂ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಫ್ರಾನ್ಸ್ ಫ್ರೈ ನಿಮ್ಮನೆಲ್ಲರೂ ರೆಡಿ. ಮಿಲ್ಟ್ರಿ ಹೋಟ್ಲಿಗೆ ನೀವು ಬಂದು ಅಡುಗೆ ಮಾಡ್ಬೋದು. ನಿಮ್ಮ ಕೈ ರುಚಿಗೆ ನಾನು ಕಾಯ್ತಾ ಇರ್ತೀನಿ ಮುರಳಿ ಮಿಲ್ಟ್ರಿ ಹೋಟ್ಲಿನಲ್ಲಿ. ಬನ್ನಿ, ನಿಮ್ಮ ಕೈ ರುಚಿನ ತೋರಿಸಿ. ಕರ್ನಾಟಕದಲ್ಲಿ ಸಾಕಷ್ಟು ಮಿಲ್ಟ್ರಿ ಹೋಟ್ಲುಗಳಿದೆ, ಸಣ್ಣದಾಗ್ಬೋದು, ದೊಡ್ಡದಾಗ್ಬೋದು. ನಿಮ್ಮ ಕೈ ರುಚಿ ಚೆನ್ನಾಗಿದ್ದರೆ ಅವ್ರನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಹೆಸರು, ವಿಳಾಸನ ಬರೆದು ನಮ್ಮ ಕಳಿಸಿದ್ರೆ ನಿಮ್ಮ ರುಚಿನ ನಮ್ಮ ಹೋಟ್ಲಲ್ಲೂ ತೋರಿಸ್ಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ.